ಸಿಂಪಲ್ಲಾಗಿ ಬಿಗಿನರ್ಸ್ ಕೂಡ ಈಸಿಯಾಗಿ ಮಾಡ್ಬೋದಾದಂಥ ಈ ಫೋಟ್ಲಿ ಬಟನ್ ಡಿಸೈನ್ನ ಈ ರೀತಿ ಇನ್ವಿಸಿಬಲ್ ಆಗಿ ಫೋಟ್ಲಿ ಬಟನ್ ಹಾಕೋದು ಹೇಗೆ, ಹೀಗೆ ಮೇಲ್ಗಡೆ ಪೈಪಿಂಗ್ ಹಾಕೋದು ಹೇಗೆ ಅಂತ ಪ್ರತಿಯೊಂದನ್ನು ಕೂಡ ನೋಡೋಣ ಬನ್ನಿ. ಫಸ್ಟ್ ಈ ರೀತಿ ಲೈನಿಂಗ್ನ ಇಟ್ಕೊಂಡಿದ್ದೀನಿ. ಲೈನಿಂಗ್ನ ಇನ್ನೂ ಕೂಡ ರೌಂಡ್ ನೆಕ್ಕಾಗಿ ಕಟ್ ಮಾಡ್ಕೊಂಡಿಲ್ಲ. ಸೊ ಇವಾಗ ಲೈನಿಂಗ್ನ ಕಟ್ ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಫೋಟ್ಲಿ ಬಟನ್ಗಳೆಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ. ಇದು ಬಂದು ಈ ರೀತಿ ಪ್ಯಾಕೆಟ್ ಸಿಗುತ್ತೆ, ಫೋಟ್ಲಿ ಬಟನ್ದು ಈ ರೀತಿ ಪ್ಯಾಕೆಟ್ ಸಿಗುತ್ತೆ. ಅದನ್ನು ತಗೊಂಡು ಬಂದು ನೀವು 2 ಇಂಚು ಬಟ್ಟೆ ಸಾಕಾಗುತ್ತೆ. ಸೊ 2 ಇಂಚು ಬಟ್ಟೆನ ಈ ರೀತಿ ಇಟ್ಕೊಂಡು, ಉದ್ದ ಬಂದು 2 ಇಂಚು, ಅಗಲ ಬಂದು 2 ಇಂಚು ಬಟ್ಟೆ ಆದರೆ ಸಾಕು. ಸೀರೆ ಬಟ್ಟೆನೇ ತಗೊಳ್ಳಿ. ಅದನ್ನು ಇದ್ರೊಳಗಡೆ ಹಾಕ್ಬಿಟ್ಟು ಹೀಗೆ ಸುತ್ಕೊಂಡ್ಬಿಡಿ. ಸೊ ಸುತ್ಕೊಂಡಾದಮೇಲೆ ನಾವು ಹೂ ಕಟ್ತೀವಿ ಅಲ್ವಾ, ಆ ರೀತಿ ಒಂದು ನಾಟ್ ಹಾಕ್ಕೊಳ್ಳಿ. ಈ ರೀತಿ ಟೈಟಾಗಿ ಸುತ್ಕೊಳ್ಳಿ. ಟೈಟಾಗಿ ಸುತ್ಕೊಂಡ್ರೆ ನಿಮಗೆ ಫೋಟ್ಲಿ ಅನ್ನೋದು ನೀಟಾಗಿ ಬರ್ತಾ ಹೋಗುತ್ತೆ. ಅದನ್ನು ಈ ರೀತಿ ನಾಟ್ ಹಾಕ್ಕೊಳ್ಳಿ. ಹಾಗೆಯೇ ಇದನ್ನು ಸ್ವಲ್ಪ ಹಿಂದೆ ಇಟ್ಕೊಂಡು ಹಿಂದೆ ಕೂಡ ನಾಟ್ ಹಾಕೋತಿದ್ದೀನಿ. ಹಿಂದೆ ಏನಕ್ಕೆ ನಾಟ್ ಹಾಕೋತಿದ್ದೀನಿ ಅಂದರೆ, ನಾವು ಸ್ಟಿಚಿಂಗ್ ಮಾಡುವಾಗ ಬಟ್ಟೆ ಬರಬಾರ್ದು. ಬಟ್ಟೆ ಏನಾದರೂ ಬಂತು ಅಂದರೆ ಅದು ಬಟ್ಟೆ ಈಚೆ ಬಂದುಬಿಡುತ್ತೆ ಅಂದ್ಬಿಟ್ಟು ಹಿಂದೆ ಕೂಡ ನಾಟ್ ಹಾಕ್ಕೊಂಡಿದ್ದೀನಿ, ಹಿಂದೆ ಕೂಡ. ಓಕೆನಾ? ಇದಿಷ್ಟನ್ನು ಕೂಡ ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ಇವಾಗ ನಾವು ಕಟ್ ಮಾಡ್ಕೊಳ್ಳೋಣ ಹೇಗೆ ಅಂತಂದ್ಬಿಟ್ಟು. ಡೀಪ್ನ ಫಸ್ಟು ಕಟ್ ಮಾಡಿಕೊಂಡು ಅದಾದಮೇಲೆ ಇವಾಗ ಇದನ್ನು ರೆಡಿ ಮಾಡ್ಕೊಳ್ಳೋಣ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೆ ಎಷ್ಟು ಡೀಪ್ ಬೇಕು ಅಷ್ಟು ಡೀಪ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿವರೆಗೂ ಕೂಡ ಇದೆ. ಇದು ಡೀಪ್ ಬಂದು 10 ಇಂಚು ಡೀಪ್ನ ಇಟ್ಕೊಂಡಿದ್ದೀನಿ. ನೆಕ್ ವಿಡ್ತ್ ಬಂದು 2.25 ಇಂಚ್ ಇಟ್ಟಿದ್ದೀನಿ. ಡೀಪ್ ಬ್ರಾಡ್ ಬಂದು 3 ಇಂಚನ್ನ ಇಟ್ಕೊಂಡಿದ್ದೀನಿ. ಅದನ್ನು ಈ ರೀತಿ ಸೇರಿಸ್ಕೊಂಡು ರೌಂಡ್ ಶೇಪ್ನ ಕೊಡ್ತಾಯಿದ್ದೀನಿ. ನಿಮಗೆ ಬೇಕು ಅಂತಂದರೆ ನೀವು ಬೇರೆ ಶೇಪ್ನ ಕೂಡ ಇಟ್ಕೊಂಡು ಅದಕ್ಕೆ ಡಿಸೈನ್ ಮಾಡ್ಕೋಬೋದು. ಸೊ ನಾನು ಬಂದು ಇಲ್ಲಿ ರೌಂಡ್ ಶೇಪ್ನ ಕೊಡ್ತಾಯಿದ್ದೀನಿ. ಇದನ್ನು ಇವಾಗ ಅಳತೆ ಟೇಪಲ್ಲಿ ಕೂಡ ತೋರಿಸ್ಕೊಡ್ತೀನಿ. ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಸೊ ನೋಡಿ, ಅಳತೆ ಟೇಪ್ನ ಈ ರೀತಿ ತಗೊಂಡು ಬಂದು ಅದನ್ನು ಫಸ್ಟ್ ಹೀಗೆ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ. 10 ಇಂಚು ಡೀಪ್ ಬರ್ತಾಯಿದೆ. ಸೊ ನೀವು ಬ್ರಾಡ್ ಆಗಬೇಕು ಅಂತಂದರೆ ಇನ್ನೂ ಪೂರ್ತಿಯಾಗಿ ಬ್ರಾಡಾಗಿ ಕೂಡ ಇಟ್ಕೋಬೋದು. ನೀವು ಎಷ್ಟು ಬ್ರಾಡಾಗಿ ಇಟ್ಕೋತೀರಾ ಅಷ್ಟು ನೀವು ನೆಕ್ ವಿಡ್ತ್ನ ಕಡಿಮೆ ಮಾಡ್ಕೊಳ್ಳಿ ಅಷ್ಟೇ. ಸೊ ನೀವು 12 ಇಂಚ್ ಏನಾದರೂ ಬ್ರಾಡಾಗಿ ಇಟ್ಕೋತೀರಾ ಅಂತಂದರೆ ನೆಕ್ ವಿಡ್ತ್ ಬಂದು 2 ಇಂಚ್ ಇಟ್ಕೊಳ್ಳಿ. ಇದಾದಮೇಲೆ 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಭುಜ ಅಟ್ಯಾಚ್ ಮಾಡೋದಕ್ಕೆ. ಅಲ್ಲಿಂದ ನಾನು 1.25 ಇಂಚ್ಗೆ ಒಂದೊಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಯಾಕೆ ಅಂತಂದರೆ ನಮಗೆ ಎರಡೂ ಸೈಡ್ ಕೂಡ ಪರ್ಫೆಕ್ಟಾಗಿ ಬರಬೇಕು. ಸೊ ನೋಡಿ, 1 ಇಂಚ್ಗೊಂದು ಮಾರ್ಕ್ ಮಾಡಿಕೊಂಡೆ, ಅಲ್ಲಿ ಇನ್ನೊಂದು ಮಾರ್ಕ್ ಮಾಡಿಕೊಂಡೆ. ಆ ರೀತಿ ನಿಮಗೆ ಹತ್ರ ಬೇಕು ಇನ್ನೂ ಅಂತಂದರೆ ಹತ್ರ ಇಟ್ಕೊಳ್ಳಿ. ಇನ್ನೂ ಕೂಡ ದೂರ ಬೇಕು ಅಂದರೆ ಇನ್ನೂ ದೂರ ಕೂಡ ಇಟ್ಕೊಳ್ಳಿ. ನಾನು 1 ಇಂಚ್ಗೆ ಇಡ್ತಾಯಿದ್ದೀನಿ. ಸೊ ನೋಡಿ, 1 ಇಂಚ್ಗೆ ಇಟ್ಕೊಂಡೆ, ಮತ್ತೆ ಒಂದು ಎಕ್ಸ್ಟ್ರಾ ಲೈನ್ ಹಾಕ್ಕೊಂಡೆ. ಒಂದು ಎಕ್ಸ್ಟ್ರಾ ಏನಕ್ಕೆ ಅಂತಂದರೆ 2 ಹಾಕ್ತಾ ಇದ್ದೀವಿ ಅಲ್ವ ನಾವು, ಹಾಗಾಗಿ ಇನ್ನೊಂದನ್ನು ಕೂಡ ಅಲ್ಲೇ ಪಕ್ಕದಲ್ಲೇ ಈ ರೀತಿ ಹಾಕ್ಕೊಂಡೆ. ಸೊ ಇದನ್ನು ಈ ರೀತಿ ಇಟ್ಕೊಂಡಾದಮೇಲೆ ಇದನ್ನು ಕಟಿಂಗ್ ಮಾಡ್ಕೊಂಡು ಬಿಡೋಣ. ಕಟಿಂಗ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾವು ಫೋಟ್ಲಿನ ಹಾಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ನಾವು ರೌಂಡ್ ನೆಕ್ ಹೇಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅದೇ ರೀತಿ ಕಟ್ ಮಾಡ್ಕೊಳ್ಳಿ. ನೀವು ಕಟಿಂಗ್ ಮಾಡಿಕೊಂಡು ಕೂಡ ಬೇಕಾದರೆ ಫೋಟ್ಲಿಗೆ ಮಾರ್ಕ್ ಮಾಡ್ಕೊಂಡ್ವಿ ಅಲ್ವಾ, ಅದನ್ನು ಮಾರ್ಕ್ ಮಾಡ್ಕೋಬೋದು. ಹಾಗೆ ಕೂಡ ಮಾರ್ಕ್ ಮಾಡ್ಕೋಬೋದು. ಸೊ ಇದನ್ನು ಕಟ್ ಮಾಡ್ಕೊಂಡಾದಮೇಲೆ ಇದನ್ನು ಮತ್ತೆ ಫೋಲ್ಡಿಂಗ್ ಮಾಡಿಬಿಟ್ಟು ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಇಲ್ಲಿ ಇಳ್ಕೊಂಡಿರೋ ಅಂಥ ಮಾರ್ಕು ಆ ಕಡೆ ಸೈಡ್ ಕೂಡ ಇಳ್ಕೊಳ್ಳುತ್ತೆ. ಆವಾಗ ರೌಂಡ್ ನೆಕ್ಗೆ ಪೂರ್ತಿಯಾಗಿ ಹಾಕೋದಕ್ಕೆ ನಿಮಗೆ ಈಸಿ ಆಗುತ್ತೆ. ಓಕೆನಾ? ಸೊ ಇದನ್ನು ನೋಡಿ, ಇದ್ರ ಮೇಲ್ಗಡೆ ಇಟ್ಟು ಈ ರೀತಿ ಟ್ಯಾಪ್ ಮಾಡ್ಕೋತಾ ಇದ್ದೀನಿ. ಟ್ಯಾಪ್ ಮಾಡ್ಕೊಂಡಾದಮೇಲೆ ನಿಮಗೆ ಸ್ಟಿಚಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಅಲ್ಲೂ ಕೂಡ ಈ ರೀತಿ ಕಾಣಿಸ್ಲಿಲ್ಲ ಅಂತಂದರೆ ಇನ್ನೊಂದು ಸಲ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ಎರಡೂ ಸೈಡ್ ಕೂಡ ಒಂದೇ ಸಮನಾಗಿ ನಿಮಗೆ ಫೋಟ್ಲಿ ಅನ್ನೋದು ಬರ್ತಾ ಹೋಗುತ್ತೆ. ಸೊ ಬಿಗಿನರ್ಸ್ ಕೂಡ ಈಸಿಯಾಗಿ ಮಾಡ್ಕೋಬೋದು ಇದನ್ನು. ಹಾಗಾಗಿ ನಾನು ಫಸ್ಟ್ ಈಸಿಯಾಗಿರೋ ಡಿಸೈನ್ಸ್ಗಳನ್ನ ನಿಮಗೆ ತೋರಿಸ್ಕೊಡ್ತೀನಿ. ಅದಾದಮೇಲೆ ನಿಮಗೆ ಇನ್ನೂ ಕೂಡ ಕ್ಯಾನ್ವಾಸ್ನ ಯೂಸ್ ಮಾಡಿ ಮಾಡೋದೆಲ್ಲನೂ ಕೂಡ ತೋರಿಸ್ಕೊಡ್ತಾ ಹೋಗ್ತೀನಿ. ಇದಕ್ಕೆ ನೀವು ಕ್ಯಾನ್ವಾಸ್ ಕೂಡ ರೌಂಡ್ ನೆಕ್ಗೆ ನಾನು ಕ್ಯಾನ್ವಾಸ್ ಹಾಕೋದು ಹೇಳ್ಕೊಟ್ಟಿದ್ದೀನಿ ಅಲ್ವಾ. ಸೊ ರೌಂಡ್ ನೆಕ್ಗೆ ಕ್ಯಾನ್ವಾಸ್ನ ಯೂಸ್ ಮಾಡಿಕೊಂಡು ಕೂಡ ನೀವು ಈ ರೀತಿ ಫೋಟ್ಲಿನ ಹಾಕೋಬೋದು. ನೋಡಿ, ಇದನ್ನು ಇದ್ರ ಮೇಲ್ಗಡೆ ಇಟ್ಕೋಬೇಕು. ಹತ್ರದಿಂದ ತೋರಿಸ್ಕೊಡ್ತೀನಿ ನೋಡಿ. ಫೋಟ್ಲಿ ಅನ್ನೋದು ಈ ಕಡೆ ಸೈಡ್ ಬರಬೇಕು. ನಾವು ಭುಜ ಕಟ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಆ ಕಡೆ ಸೈಡ್ ಬಂದು ಫೋಟ್ಲಿ ಬರಬೇಕು. ಆ ರೀತಿ ಇಟ್ಕೊಂಡು ಸ್ವಲ್ಪನೂ ಕೂಡ ಆ ಕಡೆ ಈ ಕಡೆ ಹೋಗಬಾರ್ದು. ಹಾಗೆ ನೀವು ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ಸೊ ನೋಡಿ, ಎರಡನ್ನೂ ಕೂಡ ಹತ್ರ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡು ಈ ರೀತಿ ರಫ್ ಮಾಡ್ಕೊಂಡ್ಬಿಡಿ. ಓಕೆನಾ? ಸ್ವಲ್ಪ ನಿಮಗೆ ಕಷ್ಟ ಅಂತ ಅನಿಸ್ತು ಹಾಕೋದಕ್ಕೆ ಅಂತಂದರೆ ಕ್ಯಾನ್ವಾಸ್ನ ಫಸ್ಟ್ ಹಾಕ್ಕೊಂಡ್ಬಿಡಿ. ಕ್ಯಾನ್ವಾಸ್ ಮೇಲ್ಗಡೆ ಬೇಕಾದರೆ ಹಾಕ್ಕೊಳ್ಬೋದು. ಬಟ್ ಇದೇನಂತಂದರೆ ನನಗೆ ಅದು ಕ್ಯಾನ್ವಾಸ್ ಯೂಸ್ ಮಾಡದೆ ಕೂಡ ಹಾಕಿ ಅಭ್ಯಾಸ ಆಗಿದೆ ಅಲ್ವಾ, ಹಾಗಾಗಿ ನಾನು ಕ್ಯಾನ್ವಾಸ್ನ ಹಾಕ್ತಾಯಿಲ್ಲ. ಸೊ ಅಮೌಂಟ್ನ ಯಾರು ಕರೆಕ್ಟಾಗಿ ಕೊಡ್ತಾರೆ, ನಾವು ಹೇಳಿದ್ರು ಕೂಡ ಅನ್ನೋರಿಗೆ ಕ್ಯಾನ್ವಾಸ್ನ ಹಾಕ್ಕೊಡ್ತೀನಿ.
ಸೊ ಇಲ್ಲ ಅದರಲ್ಲೂ ಕೂಡ ಹಿಡ್ಕೊಂಡು ಕೊಡ್ತಾರೆ ಅಲ್ವಾ, ಅವ್ರಿಗೆಲ್ಲ ನಾವು ಕ್ಯಾನ್ವಾಸ್ ಯೂಸ್ ಮಾಡಿ ಆ ರೀತಿ ಎಲ್ಲ ನಾವು ಖರ್ಚು ಮಾಡ್ತು ಅಂತಂದರೆ ಅವರು ಕೊಡೋದಿಲ್ಲ. ಹಾಗಾಗಿ ಆ ರೀತಿ ಇರೋರಿಗೆ ಹಾಕೋದಿಲ್ಲ. ಸೊ ಇದನ್ನು ಈ ರೀತಿ ನೋಡಿ ನೀಟಾಗಿ ಒಂದಾದ್ಮೇಲೆ ಒಂದು ಎರಡೆರಡನ್ನು ಒಂದೇ ಕಡೆ ಈ ರೀತಿ ಹಾಕ್ಕೊಳ್ಳಿ. ನೀವು ಬೇಕು ಅಂತಂದರೆ ಇದನ್ನು ಮೂರು ಕೂಡ ಹಾಕೋಬೋದು. ಸೊ ನಾನು ತೋರಿಸ್ಕೊಡ್ತಾ ಇರೋದು ಗೊತ್ತಾಗ್ತಾ ಇದೆ ಅಲ್ವಾ, ಈ ರೀತಿ ಹಾಕ್ಕೊಳ್ಳಿ. ಫೋಟ್ಲಿ ಅನ್ನೋದು ಈ ಕಡೆ ಬರಬೇಕು, ಅರ್ಧ ಇಂಚಷ್ಟು ಗ್ಯಾಪು ಕೂಡ ಬರಬೇಕು. ಅರ್ಧ ಇಂಚ್ ಏನಕ್ಕೆ ಅಂತಂದರೆ ನಮಗೆ ಇನ್ನೊಂದನ್ನ ಇದನ್ನು ಉಲ್ಟಾ ಮಾಡಿ ನಾವು ಮೇನ್ ಫ್ಯಾಬ್ರಿಕ್ ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡೋದಕ್ಕೆ ಬೇಕಲ್ವ, ಹಾಗಾಗಿ ಅರ್ಧ ಇಂಚನ್ನ ಈ ರೀತಿ ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಸೊ ನೋಡಿ ಒಂದೊಂದನ್ನು ಕೂಡ ಈ ರೀತಿ ಇಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಇಟ್ಕೊಂಡು ಅದಕ್ಕೆ ಡಬಲ್ ಸ್ಟಿಚ್ ಹಾಕೋತಾ ಇದ್ದೀನಿ. ನಾನು ವೀಡಿಯೋ ಲೆಂತ್ ಆಗುತ್ತೆ ಅಂದ್ಬಿಟ್ಟು ಇದನ್ನು ವೀಡಿಯೋನ ಸ್ವಲ್ಪ ಫಾಸ್ಟ್ ಮಾಡಿದೆ. ಹಂಗೂ ನಿಮಗೆ ಅರ್ಥ ಆಯ್ತಲ್ವ, ಫಸ್ಟ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅದು ನಿಮಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ ಈ ರೀತಿ ಪೂರ್ತಿ ಸುತ್ತ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ಏನಂತಂದರೆ ಒಂದು ಹಿಂದೆ ಒಂದು ಮುಂದೆ ಹಾಕೋದು, ಒಂದು ಗ್ಯಾಪ್ ಕೊಟ್ಟು ಹಾಕೋದು, ಆ ರೀತಿ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ನಾವು ಫಸ್ಟಿಂದ ಯಾವ ರೀತಿ ಅದಕ್ಕೇ ನಾನು ಮಾರ್ಕ್ ಮಾಡಿ ತೋರಿಸ್ಕೊಟ್ಟಿದ್ದು. ನೀವು 1 ಇಂಚ್ಗೆ ಅಥವಾ 1.5 ಇಂಚ್ಗೆ ನಿಮಗೆ ಹತ್ರ ಬೇಕು ಅಂದರೆ ಹತ್ರ, ದೂರ ಬೇಕು ಅಂದರೆ ದೂರ, ಆ ರೀತಿ ನೀವೇನಾದರೂ ಮಾರ್ಕ್ ಮಾಡಿಕೊಂಡ್ರೆ ಏನಾಗುತ್ತೆ, ನಿಮಗೆ ಎಲ್ಲ ಕೂಡ ಒಂದೇ ಸಮನಾಗಿ ಬರ್ತಾ ಹೋಗುತ್ತೆ. ಸೊ ಈ ಸ್ವಲ್ಪನೂ ಕೂಡ ಆ ಕಡೆ ಈ ಕಡೆ ಆಗೋದಿಲ್ಲ. ಅದಕ್ಕೋಸ್ಕರನೇ ಹೇಳಿದ್ದು, ಪ್ರತಿಯೊಂದಕ್ಕೂ ಕೂಡ ನೀವು ಟೇಪಲ್ಲಿ ಅಳತೆ ಇಟ್ಟು ಮಾರ್ಕ್ ಮಾಡ್ಕೋತು ಅಂತಂದರೆ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರ್ತಾ ಹೋಗುತ್ತೆ. ಸೊ ಇದನ್ನು ಪೂರ್ತಿ ರೆಡಿ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ನೋಡಿ ಪೂರ್ತಿಯಾಗಿ ಇವಾಗ ಪ್ರತಿಯೊಂದಕ್ಕೂ ಕೂಡ ಹಾಕೊಂಡಾಯಿತು. ಇದಿಷ್ಟು ಆದಮೇಲೆ ಇವಾಗ ಮೇನ್ ಫ್ಯಾಬ್ರಿಕ್ ಮೇಲ್ಗಡೆ ಇಟ್ಕೊಳ್ಳಿ. ಸೀರೆ ಪೀಸ್ ಮೇಲ್ಗಡೆ ಹೇಗೆ ಇಟ್ಕೊಳ್ಬೇಕು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇದನ್ನೆಲ್ಲ ಎಕ್ಸ್ಟ್ರಾ ಇರುತ್ತೆ ಅಲ್ವಾ, ಅದನ್ನೆಲ್ಲ ಕಟ್ಟಿಂಗ್ ಮಾಡಿ ತೆಗೆದುಬಿಡಬೇಕು. ನೋಡಿ ಈ ರೀತಿ ರೆಡಿ ಆಯ್ತಲ್ವ. ಈ ಎಕ್ಸ್ಟ್ರಾ ಇರೋ ಅಂಥದ್ದನ್ನೆಲ್ಲ ನೀಟಾಗಿ ನಾವು 1/4 ಇಂಚಷ್ಟು ಬಿಟ್ಟು ಈ ರೀತಿ ಅಳತೆ ನಾವು ಲೈನಿಂಗ್ ಮೇಲ್ಗಡೆ ಎಷ್ಟು ಸ್ಟಿಚ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಅಷ್ಟಕ್ಕೆ ಮಾತ್ರ ಇಟ್ಕೊಳ್ಳಿ. ಇದಿಷ್ಟು ಆದಮೇಲೆ ನಾವು ಫೋಟ್ಲಿ ಮಾಡಿರೋವಂಥದ್ದು ಒಳಗಡೆ ಹೋಗಬೇಕು. ಸೊ ನಮಗೆ ಉಲ್ಟಾ ಬಂದು ಈ ರೀತಿ ಮೇಲ್ಗಡೆ ಇಟ್ಕೋಬೇಕು. ಫೋಟ್ಲಿ ಅನ್ನೋದು ನೋಡಿ ಒಳಗಡೆ ಹೋಗಿದೆ. ಫೋಟ್ಲಿ ಒಳಗಡೆ ಹೋದ್ಮೇಲೆ ನಾವು ಎಲ್ಲಿಗೆ ನಾವು ಹಿಂದೆ ಹೊಲಿಗೆ ಹಾಕಿರ್ತೀವಿ ಅಲ್ವಾ ಫೋಟ್ಲಿ ಮೇಲ್ಗಡೆ, ಅದ್ರ ಮೇಲ್ಗಡೆನೇ ಸ್ಟಿಚಿಂಗ್ ಬರಬೇಕು. ಸೊ ಈ ಕಡೆ ಆ ಕಡೆ ಹೋಯ್ತು ಅಂತಂದರೆ ಫೋಟ್ಲಿಲಿ ನಾವು ನಾಟ್ ಹಾಕಿರೋದು ಅಂತ ಕಾಣಿಸುತ್ತೆ. ಅದಕ್ಕೆ ಏನು ಮಾಡಿ ಅಂತಂದರೆ ಸ್ವಲ್ಪ ಒಳಗಡೆಗೆ, ಇವಾಗ ನೀವು ಫೋಟ್ಲಿನ ಜಾಯಿಂಟ್ ಮಾಡ್ಕೊಂಡ್ರಿ ಅಲ್ವಾ, ಅಲ್ಲಿಂದ ಒಳಗಡೆಗೆ ಇನ್ನೂ ತಗೊಳ್ಳಿ ಸ್ಟಿಚಿಂಗ್ನ. ಸೊ ಅವಾಗೇನಾಗುತ್ತೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಸೊ ನೋಡಿ ಇದನ್ನು ಈ ರೀತಿ ಪೂರ್ತಿಯಾಗಿ ಸ್ಟಿಚಿಂಗ್ ಮಾಡ್ಕೊಂಡಾದಮೇಲೆ ಎಕ್ಸ್ಟ್ರಾ ಪೀಸ್ ಎಲ್ಲನೂ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡಾದಮೇಲೆ ಇವಾಗ ಕೆಳಗಡೆ ಪಾರ್ಟ್ನು ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ಅದಾದಮೇಲೆ ಸೈಡ್ ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ಇದ್ರ ಮೇಲ್ಗಡೆ ಪೈಪಿಂಗ್ ಹೇಗೆ ಹಾಕೋದು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ. ಸೊ ಯಾರಿಗೆಲ್ಲ ಪೈಪಿಂಗ್ ಮಾಡೋದಕ್ಕೆ ಬರಲ್ಲ, ಫೋಟ್ಲಿ ಬಟನ್ ಏನಾದರೂ ಆಗ್ತು ಅಂತಂದರೆ ಫೋಟ್ಲಿ ಬಟನ್ ಇಟ್ಟು ನೀವು ಪೈಪಿಂಗ್ ಬೇಕು ಅಂತಂದರೆ ನೀವು ಫಸ್ಟೇ ಪೈಪಿಂಗ್ ಹಾಕ್ಬಿಟ್ಟು ಕೂಡ ಇನ್ವಿಸಿಬಲಾಗಿ ಮಾಡ್ಕೋಬೋದು. ಇಲ್ಲ ಅಂತಂದರೆ ಈ ರೀತಿ ಕೂಡ ಮಾಡ್ಬೋದು. ನೋಡಿ ಒಂದು ಸ್ವಲ್ಪ ಎಲ್ಲಕ್ಕೂ ಈ ರೀತಿ ನಾಚ್ ಹಾಕೊಂಡಾದ್ಮೇಲೆ ಈ ರೀತಿ ಕೆಳಗಡೆ ಕೂಡ ಸ್ಟಿಚ್ ಮಾಡ್ಕೊಂಡ್ಬಿಡಿ. ನಾವು ಅರ್ಧ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಸೊ ಅರ್ಧ ಇಂಚ್ಗೆ ಅಲ್ಲಿ ಸ್ಟಿಚ್ ಮಾಡ್ಕೊಂಡ್ಬಿಡಿ. ನಮಗೆ ಯಾಕಂತಂದರೆ ಇನ್ನೌಟ್ ಮಾಡಿದಾಗ ಈಸಿ ಆಗುತ್ತೆ. ನಿಮ್ಗೇನಾದರೂ ಎಮ್ಮಿಂಗ್ ಮಾಡಬೇಕು ನೀವು ಬೆನ್ನ ಹತ್ರ ಅಂತಂದರೆ ನೀವು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೀದಾನೇ ಇಟ್ಟು ಸ್ಟಿಚ್ ಮಾಡಿಬಿಟ್ಟು ಅಲ್ಲಿಗೆ ಎಕ್ಸ್ಟ್ರಾ ಪೀಸ್ ಕೊಟ್ಟು ನೀವು ಹೆಮ್ಮಿಂಗ್ ಮಾಡ್ಕೋಬೋದು. ಸೊ ನಾನು ಯಾವುದಕ್ಕೂ ಕೂಡ ಲೈನಿಂಗ್ ಬ್ಲೌಸ್ಗೆ ಹೆಮ್ಮಿಂಗ್ ಮಾಡೋದಿಲ್ಲ, ಹಾಗಾಗಿ ಈ ರೀತಿನೇ ಮಾಡಿ ಇದನ್ನು ಇನ್ನೌಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಹೀಗೆ ಇನ್ನೌಟ್ ಮಾಡ್ಕೊಂಡಾದಮೇಲೆ ಇದ್ರ ಮೇಲ್ಗಡೆ ಕೂಡ ಸ್ಟಿಚ್ ಹಾಕ್ಕೊಳ್ಬೇಕು. ಸೊ ಮೇಲ್ಗಡೆ ಹೊಲಿಗೆ ಹಾಕ್ಕೊಂಡ್ರೆ ನೋಡಿ ಈ ರೀತಿ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ. ಇವಾಗ ಇದನ್ನು ಮೇಲ್ಗಡೆ ಸ್ಟಿಚ್ ಹಾಕೊಂಡಾದಮೇಲೆ ನಾನು ಪೈಪಿಂಗ್ನ ಹಾಕ್ತೀನಿ. ಸೊ ಫಸ್ಟ್ ಈ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೊಂಡ್ಬಿಡಿ. ಫೋಟ್ಲಿ ಅನ್ನೋದು ಫೋಟ್ಲಿ ಮೇಲ್ಗಡೆ ಬಟ್ಟೆ ಬರಬಾರ್ದು, ಆ ರೀತಿ ಸ್ವಲ್ಪ ಎಳೆದಿಟ್ಕೊಂಡು ನೀಟಾಗಿ ಹಾಕ್ಕೊಳ್ಳಿ. ನೋಡಿ ಹೀಗೆ ಸ್ವಲ್ಪ ಎಳೆದಿಟ್ಕೊಂಡು ಹಾಕ್ಕೊಂಡ್ರೆ ಏನಾಗುತ್ತೆ ನಿಮಗೆ ಕರೆಕ್ಟಾಗಿ ಅದು ಬರ್ತಾ ಹೋಗುತ್ತೆ. ಸೊ ತುಂಬಾ ಈಸಿಯಾಗಿ ಮಾಡ್ಬೋದು. 1 ಸಲ 2 ಸಲ ಟ್ರೈ ಮಾಡಿ. ಯಾರ್ದಾದ್ರೂ ಬ್ಲೌಸ್ಗೆ ಅಥವಾ ನಿಮ್ಮ ಬ್ಲೌಸ್ಗೆ ಟ್ರೈ ಮಾಡ್ಕೊಳ್ಳಿ. 1 ಸಲ 2 ಸಲ ಟ್ರೈ ಮಾಡ್ತು ಅಂತಂದರೆ ಖಂಡಿತವಾಗ್ಲೂ ಕೂಡ ನಿಮಗೆ ಬರುತ್ತೆ. ಇದಿಷ್ಟು ಗೊತ್ತಾಯ್ತಲ್ವಾ. ಇವಾಗ ಇದಕ್ಕೆ ಮೇಲ್ಗಡೆ ಸೊ ಡೋರಿ ಬರುತ್ತೆ ನೋಡಿ, ನಾವು ಕಟ್ಟೋ ದಾರ ಹಾಕ್ತೀವಿ ಅಲ್ವಾ, ಅದು ನಿಮಗೆ ಯಾವ ಮ್ಯಾಚಿಂಗಲ್ಲಿ ನೀವು ಸೀರೆ ಮ್ಯಾಚಿಂಗ್ ಆದರೂ ಹಾಕೋಬೋದು, ಇಲ್ಲ ಅಂತಂದರೆ ನೀವು ಸ್ಲೀವ್ಸ್ ಮ್ಯಾಚಿಂಗ್ ಆದರೂ ಹಾಕೋಬೋದು, ನಿಮಗೆ ಬಾರ್ಡರ್ ಮ್ಯಾಚಿಂಗ್ ಆದರೂ ಹಾಕೋಬೋದು. ಈ ರೀತಿ ಸ್ವಲ್ಪ ದಪ್ಪ ಇರೋವಂಥ ಡೋರಿನೇ ತಗೊಳ್ಳಿ. ಸಣ್ಣ ಇರೋದು ಕೂಡ ಬರುತ್ತೆ ಇದರಲ್ಲಿ. ಇದು ವೈಟ್ ಕಲರ್ ಇರೋದ್ರಿಂದ ನಾನು ಸಿಲ್ವರ್ ಕಲರ್ ಇದೆ. ಸೊ ಸ್ಲೀವ್ಸಲ್ಲೂ ಕೂಡ ಸಿಲ್ವರ್ ಕಲರ್ ಬಾರ್ಡರ್ ಇರೋದ್ರಿಂದ ನಾನು ಸಿಲ್ವರ್ ಕಲರ್ದ್ರಲ್ಲಿ ಹಾಕ್ತಾಯಿದ್ದೀನಿ. ಏನಿಲ್ಲ ಇದ್ರ ಮೇಲ್ಗಡೆ ಸ್ಟಿಚ್ ಹಾಕ್ಕೊಳ್ಳೋದು ಅಷ್ಟೇ. ಹತ್ರದಿಂದ ತೋರಿಸ್ಕೊಡ್ತೀನಿ ನೋಡಿ. ನೋಡಿ ಹೀಗೆ ಅದು ಬಂದು ನಮಗೆ
ಈ ದಾರ ನಾವು ಡೋರಿ ಹಾಕಿದ್ದೀವಿ ಅಲ್ವಾ, ಡೋರಿ ಮೇಲ್ಗಡೆನೇ ಬರಬೇಕು, ಆ ರೀತಿ ಸ್ಟಿಚ್ ಹಾಕೊಳ್ಳೋದು ಅಷ್ಟೇ. ಸೊ ಇನ್ನೇನು ಕೂಡ ಇಲ್ಲ. ಈ ರೀತಿ ಡೋರಿನ ಸ್ವಲ್ಪ ಎಳೆದಿಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ನಾನು ತೋರಿಸ್ತೀನಿ ನೋಡಿ ಹೇಗೆ ಅಂತ. ಇದನ್ನು ಈ ರೀತಿ ಎಳ್ಕೋಬೇಕು. ಎಳ್ಕೊಂಡು ಮೇಲ್ಗಡೆ ಕರೆಕ್ಟಾಗಿ ನೀವು ಫೋಟ್ಲಿ ಎಲ್ಲಿದೆ ಅಲ್ವಾ ಅಲ್ಲಿಗೆ ಸ್ಟಿಚ್ ಆಗ್ತಾ ಬಂದರೆ ಅದು ಪರ್ಫೆಕ್ಟಾಗಿ ಪೈಪಿಂಗ್ ರೀತಿಯೇ ಕಾಣಿಸುತ್ತೆ. ಸೊ ಯಾರಿಗೆಲ್ಲ ಪೈಪಿಂಗ್ ಮಾಡೋದಕ್ಕೆ ಬರಲ್ಲ ಅಂತ ಅನ್ನೋರು, ಹಾಗೆಯೇ ಈ ರೀತಿ ಫೋಟ್ಲಿಗೆಲ್ಲ ಪೈಪಿಂಗ್ ಮಾಡೋದಕ್ಕೆ ಬರಲ್ಲ ಅನ್ನೋರು ಇದನ್ನು ಕೂಡ ಯೂಸ್ ಮಾಡ್ಕೋಬೋದು. ಸೊ ಒಂದು ಹೊಲಿಗೆ ಹಾಕಿದ್ರೆ ಆಯಿತು, ಅದ್ರ ಮೇಲ್ಗಡೆನೇ ಬರಬೇಕು ಹೊಲಿಗೆ. ಆ ರೀತಿ ಹೊಲಿಗೆ ಹಾಕ್ಕೊಳ್ಳಿ, ತುಂಬಾ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ, ಹಾಗೆಯೇ ಡಿಸೈನ್ ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ನಾವು ಫೋಟ್ಲಿ ಬಟನ್ ಡಿಸೈನ್ನ ಮಾಡ್ಕೋಬೋದು ಅಂತ. ಇದನ್ನು ಸ್ಟಿಚ್ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ನೀಟಾಗಿ ಬಂತಾ ಇಲ್ವಾ ಅಂತ ಅಂದ್ಬಿಟ್ಟು. ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ವಿಡಿಯೋ ಹೆಲ್ಪ್ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಿಗಾದರೂ ಹೊಸ್ದಾಗಿ ಟೈಲರಿಂಗ್ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರೋ ಅಂಥವ್ರು ನನ್ನ ಚಾನಲ್ನಲ್ಲಿ ಪ್ಲೇಲಿಸ್ಟ್ನ ಚೆಕ್ ಮಾಡಿ. ಸೊ ಅಲ್ಲಿ ಟೈಲರಿಂಗ್ ಕ್ಲಾಸ್ನ ಅಪ್ಲೋಡ್ ಮಾಡಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಪೈಪಿಂಗ್ ಥರನೇ ಬಂದಿದೆ ಅಲ್ವಾ. ಸೊ ಇಷ್ಟೇ, ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಹೆಲ್ಪ್ ಆಯಿತು ಅಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು.